ಆತ್ಮೀಯರೇ, ಭಾರತೀಯ ಜನಗಣತಿ 2027ರ ಸ್ವಯಂ ಗಣತಿಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನಿಮ್ಮ ಮನೆಯ ಗಣತಿಯನ್ನು ಮಾಡಿಕೊಳ್ಬೇಕೆ? ಹಾಗಿದ್ದರೆ ಗೂಗಲ್ ಕ್ರೋಮ್ಗೆ ಹೋಗಿ ಸೆಲ್ಫ್ ಎನ್ಯುಮರೇಷನ್ ಎಂದು ಟೈಪ್ ಮಾಡಿ. ಈಗ ಓಪನ್ ಆದಂತಹ ವಿಂಡೋದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಟೇಟನ್ನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಕೂಡ ಎಂಟರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾನ ಎಂಟರ್ ಮಾಡಿದ ಮೇಲೆ ವೆರಿಫೈ ಮತ್ತು ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಮನೆಯ ಯಜಮಾನನ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡೋಣ. ಒಂದು ಸಲ ನಾವಿಲ್ಲಿ ಯಜಮಾನರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪುನಃ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವಿಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಟೈಪ್ ಮಾಡ್ತಾ ಇದ್ದೇವೆ. ಹಾಗೆ ಇಮೇಲ್ ID ಕೂಡ ಇದೆ, ಅದು ಆಪ್ಷನಲ್ ಆಗಿರುತ್ತೆ, ಬೇಕಂದರೆ ಟೈಪ್ ಮಾಡ್ಕೊಳ್ಬೋದು. ಈಗ ನಾವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ OTP ಬರ್ತಾ ಇದೆ. ಆ OTPಯನ್ನು ನಾವಿಲ್ಲಿ ಎಂಟರ್ ಮಾಡಿ ವೆರಿಫೈ OTP ಅಂತೇಳಿ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಈಗ ಓಪನ್ ಆಗಿರುವಂತಹ ವಿಂಡೋದಲ್ಲಿ ಒಟ್ಟು 6 ಹಂತಗಳಿರುತ್ತೆ. ಅದರಲ್ಲಿ ಸ್ಟೆಪ್ 1 ನೋಡೋಣ. ಇಲ್ಲಿ ಆಲ್ರೆಡಿ ಸ್ಟೇಟ್ ಸೆಲೆಕ್ಟ್ ಆಗಿದೆ. ಈಗ ನಾವಿಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಕೂಡ ಕರ್ಸರನ್ನು ಮೂವ್ ಮಾಡಿದ್ರೆ ನಮಗೆ ಡಿಸ್ಟಿಕ್ ಕೂಡ ಸಿಗುತ್ತೆ, ಇಲ್ಲ ಟೈಪ್ ಮಾಡಿ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ನಿಮ್ಮ ಸ್ಥಳದ ಪಿನ್ ಕೋಡನ್ನು ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಡಿಸ್ಟಿಕ್ ಪಿನ್ ಕೋಡ್ ಅಥವಾ ನೀವು ವಾಸವಿರ್ತಕ್ಕಂತಹ ನಿಮ್ಮ ಊರಿನ ಪಿನ್ ಕೋಡನ್ನು ನಾವಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈಗ ನಾನು ಹಾಸನದ ಪಿನ್ ಕೋಡನ್ನು ನಾನಿಲ್ಲಿ ಟೈಪ್ ಮಾಡ್ತಿದ್ದೀನಿ. ಈ ಒಂದು ಪಿನ್ ಕೋಡನ್ನು ಸೆಟ್ ಮಾಡಿದ ನಂತರ ಇಲ್ಲಿ ವಿಲೇಜ್ ಆರ್ ಟೌನ್ ಲೊಕ್ಯಾಲಿಟಿ ಅಂತ ಇದೆ. ಅಲ್ಲಿ ನಾನಿಲ್ಲಿ ಹಾಸನದ ವಿಜಯನಗರ ಹಾಸನ ಅಂತೇಳಿ, ಆದರೆ ನಾವು ವಾಸ ಇರ್ತಕ್ಕಂತಹ ಏರಿಯಾವನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ. ಆನಂತರ ಸರ್ಚನ್ನು ಕೊಟ್ಟಾಗ ಅಲ್ಲಿ ಒಂದು ಲೊಕೇಶನ್ ಓಪನ್ ಆಗ್ತಾ ಇದೆ. ಆ ಲೊಕೇಶನಲ್ಲಿ ನಾವು ನಮ್ಮ ಮನೆಯನ್ನು ನಾವು ಝೂಮ್ ಮಾಡಿ ಒಂದು ಐಕಾನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನಾವು ಕರೆಕ್ಟಾಗಿ ಪಿನ್ ಮಾಡಬೇಕಾಗತ್ತೆ. ಆ ಒಂದು ಪಿನ್ ಮಾಡಿದಾಗ ನಮ್ಮ ಮನೆಯ ಲೊಕೇಶನನ್ನು ಅಲ್ಲಿ ತೋರಿಸುತ್ತೆ. ಅದನ್ನು ನಾವು ಕನ್ಫರ್ಮ್ ಮಾಡಿ ಎಸ್ ಅಂತ ಕೊಡಬೇಕು. ಇಲ್ಲಿ ಕೊಟ್ಟ ನಂತರ ಸ್ಟೆಪ್ 2ಗೆ ಹೋಗ್ತಾ ಇದೆ. ಆ ಸ್ಟೆಪ್ 2ನಲ್ಲಿ ನಮ್ಮ ಮನೆಯ ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ. ನಮ್ಮ ಮನೆ ಫ್ಲೋರ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತೇಳಿ ಅಲ್ಲಿ ಕೆಲವು ಪ್ರಶ್ನೆಗಳಿರುತ್ತೆ. ಅದರಲ್ಲಿ ನಾನು ಟೈಲ್ಸ್ ಅಂತೇಳಿ ಅಥವಾ ಮೊಸಾಯಿಕ್ ಅಂತ ನಾನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಡೆಯನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಬ್ರಿಕ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕನ್ನಡದಲ್ಲಿ ಕೊಟ್ಟಿದ್ದರೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಕೊಟ್ಟಾಗ ಕನ್ನಡದಲ್ಲಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾವು ಇಂಗ್ಲೀಷ್ ಕೊಟ್ಟಿರೋದ್ರಿಂದ ಇಂಗ್ಲೀಷಲ್ಲಿ ಆಪ್ಷನ್ಸ್ ಕಾಣ್ತಾ ಇದೆ. ಈಗ ರೂಫ್ ಬಗ್ಗೆ ಮಾಹಿತಿ ಇದೆ. ರೂಫ್ ನಾನಿಲ್ಲಿ ಕಾಂಕ್ರೀಟ್ ಅಂತೇಳಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಮನೆಯ ಕಂಡೀಷನ್ ಕೇಳ್ತಾ ಇದೆ. ಇಲ್ಲಿ ನಾನು ಗುಡ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಮತ್ತು ಸ್ಟೆಪ್ 3ಗೆ ಹೋಗ್ತಾ ಇದೆ. ಈ ಸ್ಟೆಪ್ 3ಯಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ರೂಮ್ಗಳ ಸಂಖ್ಯೆ ಮತ್ತು ಮನೆಯ ಜನರ ಸಂಖ್ಯೆಯನ್ನು ಕೂಡ ಇಲ್ಲಿ ಅದು ಕೇಳ್ತಾ ಇದೆ. ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಕೇಳುತ್ತೆ. ಅಲ್ಲಿ ನಾವಿಲ್ಲಿ ಮೆಂಬರ್ಸನ್ನು ಎಂಟರ್ ಮಾಡೋಣ. ಮನೆಯ ಯಜಮಾನನ ಹೆಸರು ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ಕ್ಯಾಸ್ಟ್ ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ. ಕ್ಯಾಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ನಾವಿರ್ತಕ್ಕಂತಹ ಮನೆ ಓನ್ಡ್ ಆರ್ ರೆಂಟೆಡ್ ಅಂತ ಕ್ವಶನ್ಸ್ ಇದೆ, ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂತಹ ರೂಮ್ಗಳ ಸಂಖ್ಯೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಆ ರೂಮ್ ಸಂಖ್ಯೆಯನ್ನು ಕೂಡ ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮನೆಯಲ್ಲಿ ವಾಸವಿರ್ತಕ್ಕಂತಹ ಕಪಲ್ಸನ್ನು ಕೂಡ ಅಲ್ಲಿ ಅವರು ಕೇಳಿದ್ದಾರೆ, ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡೋಣ. ನೆಕ್ಸ್ಟ್ ಸ್ಟೆಪ್ 4ಗೆ ಹೋಗ್ತಾ ಇದೆ. ಇಲ್ಲಿ ನಮ್ಮ ಕುಡಿಯೋ ನೀರಿನ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ನಾನಿಲ್ಲಿ ಬೋರ್ವೆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಆ ಬೋರ್ವೆಲ್ ವಿತಿನ್ ಪ್ರಿಮಿಸಸ್ ಅಂತ, ಅಂದರೆ ನಮ್ಮ ಮನೆಯ ಆವರಣದಲ್ಲಿ ಇದೆ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಮನೆಗೆ ಎಲೆಕ್ಟ್ರಿಸಿಟಿ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗೆ ಶೌಚಾಲಯದ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ನಮ್ಮ ಶೌಚಾಲಯದ ವ್ಯವಸ್ಥೆಯ ಕುರಿತಂತಹ ಪ್ರಶ್ನೆಗಳು ಮತ್ತು ಆಪ್ಷನ್ಸನ್ನು ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಫ್ಲಶ್ ಅನ್ನೋಂತಹ ಮಾಹಿತಿಯನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ವೇಸ್ಟ್ ವಾಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೂಡ ಇದೆ. ಹಾಗೆಯೇ ಬಾತ್ರೂಮ್ ಫೆಸಿಲಿಟಿ ಇದೆಯೋ ಇಲ್ವೋ ಅಂತೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಾತ್ರೂಮ್ ಇದೆ ಅಂತಂದರೆ ಎಸ್ ಅಂತ ಕೊಡೋಣ, ಇಲ್ಲ ಅಂದರೆ ನೋ ಅಂತ ಕೊಡೋಣ. ನೆಕ್ಸ್ಟ್ ಅವೈಲಬಿಲಿಟಿ ಆಫ್ ಕಿಚನ್ ಆ್ಯಂಡ್ LPG PNG ಕನೆಕ್ಷನ್ಸ್ ಅಂತ ಇದೆ.
ಇಲ್ಲಿ ನಾವು ಕುಕಿಂಗ್ ಇನ್ ಕಿಚನ್ ಅಂತ ಇದೆ. ಅಲ್ಲಿ ನಾವು ಯಾವುದ್ರ ಮೂಲಕ ಕುಕಿಂಗ್ ಮಾಡ್ತೀವಿ ಅಂದಾಗ LPG ಮತ್ತು PNGಯನ್ನು ಬಳಕೆ ಮಾಡಿಕೊಂಡು ಅಂತ ಹೇಳಿ ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕುಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್ ಅಂತ ಕೂಡ ಕ್ವಶನ್ಸ್ ಇದೆ. ಅದೇನಾದರೂ ಆ ರೀತಿಯಾದ ಆಪ್ಷನ್ಸ್ ಏನಾದರೂ ಇತ್ತಂದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಮೇನ್ ಫ್ಯೂಯಲ್ ಯಾವುದು ಕುಕಿಂಗಿಗೆ ಬಳಸುವಂಥದ್ದು ಅಂತ ಇದೆ. ನಾನಿಲ್ಲಿ LPG ಅಂತ ಕೊಟ್ಟು ಸೇವ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಸ್ಸನ್ನು ಕೊಡ್ತಾ ಇದ್ದೀನಿ. ಸ್ಟೆಪ್ 5 ಓಪನ್ ಆಗಿದೆ. ಈ ಒಂದು ಇದರಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಸೆಟ್ಸ್ ಬಗ್ಗೆ ಮಾಹಿತಿ ಕೂಡ ಇದೆ. ಇಲ್ಲಿ TV ಇದೆಯಾ, ಮೊಬೈಲ್ಸ್ ಇದೆಯಾ, ಆ ರೀತಿಯಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ನಾವು ಟೆಲಿವಿಷನನ್ನು ಯಾವುದ್ರ ಮೂಲಕ ನೋಡ್ತಾ ಇದ್ದೀವಿ ಅಂದಾಗ DTH ಇದ್ದರೆ DTH, ಇಲ್ಲ ಸನ್ ಡೈರೆಕ್ಟ್ ಅಂತೇಳಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಇದೆ, ಅವುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೊಬೈಲ್ ಇದ್ದರೆ ಸ್ಮಾರ್ಟ್ ಫೋನ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿ, ಲ್ಯಾಪ್ಟಾಪ್ ಇದ್ದರೆ ಎಸ್ ಅಂತ ಕೊಡೋಣ. ಮತ್ತು ಬೈಸಿಕಲ್ಸ್, ಮೋಟರ್ ಸೈಕಲ್ಲು ಹಾಗೆ ಕಾರ್ ಬಗ್ಗೆ ಮಾಹಿತಿ ಕೂಡ ಇದೆ. ಇತ್ತಂದರೆ ಎಸ್ ಅಂತ ಕೊಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನನ್ ಅಂತೇಳಿ ಕೊಡಿ. ಇಲ್ಲ ಕಾರ್ ನೋ RS ಅಂತ ಆಪ್ಷನ್ಸ್ ಕೇಳಿದ್ದಾರೆ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಳ್ಳೋಣ. ಹಾಗೆಯೇ ನಾವು ಮನೆಯಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂತಹ ಆಹಾರ ಯಾವುದು ಅಂತ ಕೇಳಿದ್ದಾರೆ. ನಾವು ಹೆಚ್ಚಿನದಾಗಿ ರೈಸನ್ನು ಕನ್ಸ್ಯೂಮ್ ಮಾಡೋದ್ರಿಂದ ರೈಸ್ ಅಂತ ಕೊಟ್ಟಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನಮ್ಮ ಮೊಬೈಲ್ ಸಂಖ್ಯೆ ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ಸೇವ್ ಕೊಟ್ಟಿದ್ದೀನಿ. ಈಗ ಸ್ಟೆಪ್ 6ಅಲ್ಲಿ ಪ್ರಿವ್ಯೂ ಕೂಡ ಓಪನ್ ಆಗಿದೆ. ಈ ಪ್ರಿವ್ಯೂನಲ್ಲಿ ಏನಾದರೂ ಚೇಂಜಸ್ ಇತ್ತಂದರೆ ನೋಡ್ಕೊಳ್ಬೋದು. ಇಲ್ಲ ಸೇವ್ ಡ್ರಾಫ್ಟಿಗೆ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಡ್ರಾಫ್ಟಿಗೆ ಕೊಟ್ಟಾಗ ನಮ್ಮ ಒಂದು ಚೇಂಜಸ್ಸನ್ನು ಮಾಡ್ಕೊಳ್ಳಿಕ್ಕೆ 15ರವರೆಗೆ ಅವಕಾಶ ಇರುತ್ತೆ. ಆನಂತರ ಫೈನಲ್ ಸಬ್ಮಿಟನ್ನು ನಾವಿಲ್ಲಿ ಕೊಡ್ಬೋದು. ಫೈನಲ್ ಸಬ್ಮಿಷನನ್ನು ಕೊಟ್ಟ ಮೇಲೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಒಂದು ಮೇಲ್ ಸಬ್ಮಿಷನ್ ಆದಮೇಲೆ ಸೆಲ್ಫ್ ಎನ್ಯುಮರೇಷನ್ ID ಕೂಡ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಾವು ನೋಟ್ ಮಾಡ್ಕೊಳ್ಳೋಣ. ನಮ್ಮ ಮನೆ ಗೋಡೆ ಹತ್ರ ಬರೆಯೋಣ, ಅಥವಾ ಎನ್ಯುಮರೇಟರ್ ಬಂದಾಗ ಅವರಿಗೆ ಅದನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಕೊಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಭೇಟಿಯಾಗೋಣ.